ಪ್ರಶಸ್ತಿಯನ್ನು ಪಡೆಯಲು ಕಾರಣವಾಗಿರುವ ಶ್ರೀ ಹಿರೇಶ್ವರ ಸ್ವಾಮಿಯ ಪಾದಾವನೆಗಳಿಗೆ ನಮಿಸುತ್ತಾ ಶ್ರೀ ತುಳಜಾ ಭವಾನಿ, ಶ್ರೀ ಅಂಬಾ ಭವಾನಿ, ಶ್ರೀ ಪಾಂಡುರಂಗ ವಿಠಲ ದೇವರುಗಳ ನಮಿಸುತ್ತಾ ಸೋಮಾಂಶ ಸಹಸ್ರಾರ್ಜುನ ಕ್ಷತ್ರಿಯ ಹಿತ ಸಂಘರು ಹಿರಿಯ ಕೃಪಾಶೀರ್ವಾದದಿಂದ SSLC, ದ್ವಿತೀಯ PUC ಮತ್ತು ಅಂತಿಮ ಪದವಿಯಲ್ಲಿ ಉತ್ತೀರ್ಣರಾದ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುತ್ತೇವೆ. ಈಗ ಅತಿಥಿಗಳಿಗೆ ಸ್ವಾಗತ. ಶ್ರೀಧರ್ ಇವರಿಂದ ಸೋಮಾಂಶ ಸಹಸ್ರಾರ್ಜುನ ಕ್ಷತ್ರಿಯ ಹಿತವರ್ಧಕ ಸಂಘದ ಪರವಾಗಿ ಇವತ್ತಿನ ದಿನ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ವಿ ಮೇರ್ವಾಡೆ, ಕರ್ನಾಟಕ SSK ಸಮಾಜದ ರಾಜ್ಯಾಧ್ಯಕ್ಷರು ಇವರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರು ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಅಮರ್ ವಿ ಮೇರ್ವಾಡೆ, ಸನ್ನದ್ಧ ಲೆಕ್ಕ ಪರಿಶೋಧಕರು, CA ಬೆಂಗಳೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮೋತಿಲಾಲ್ ಚೌಧರಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಗಳೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಶ್ರೀಮತಿ ಜಯಶ್ರೀ M ಚೌಧರಿ, ನಿವೃತ್ತ ಪ್ರಾಂಶುಪಾಲರು ಮಂಗಳೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನರೇಂದ್ರ N ಮಿಸ್ಕಿನ್ MBA ರಾಯಚೂರು ಇವರು ಕಾರಣಾಂತರದಿಂದ ಬಂದಿಲ್ಲ, ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಅಧ್ಯಕ್ಷರು, ಹಿರಿಯರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಶ್ರೀನಿವಾಸ್ S ಮೇರ್ವಾಡೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಣೆಬೆನ್ನೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ರೇಶ್ R ಮೇರ್ವಾಡೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಗಿರಿಧರ್ D ಮೇರ್ವಾಡೆ ಅಧ್ಯಕ್ಷರು ದಾವಣಗೆರೆ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಕಾರಣಾಂತರವಾಗಿ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀ ನಾಗನಾಥ್ B ಕಾಶಿಗಾಂವ್ ಉಪಾಧ್ಯಕ್ಷರು ಇವರು ಸಹ ದಾವಣಗೆರೆ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಹರಿಹರದ ಖ್ಯಾತ ವೈದ್ಯರಾದ ಡಾಕ್ಟರ್ N ಮೇರ್ವಾಡೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದು ಕಾರಣಾಂತರದಿಂದ ಅವರು ಸಹ ಇಲ್ಲಿ ಆಗಮಿಸಿಲ್ಲ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀ ಸಂದೀಪ್ H ಭೂತೆ, ದಾವಣಗೆರೆ ಜಿಲ್ಲಾ ಯೂತ್ ಪ್ರೆಸಿಡೆಂಟ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಘದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾಲೇಜಿನ KCB ITI ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಪರಶುರಾಮ್ C ಕಾಟ್ವೆ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ SSK ಸಮಾಜದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರೂಪಾ ಕಾಟ್ವೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಹರಿಹರದ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ವಿ ಮೇರ್ವಾಡಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ 100 ಮೇಲ್ಪಟ್ಟ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿನಿಯರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ರಾಣೆಬೆನ್ನೂರಿನ ಉಪಾಧ್ಯಕ್ಷರಾಗಿದ್ದ ರಾಜನ್ ಪವಾರ್ ಅವರು ಮತ್ತು
ಪರಶುರಾಮ್ ಸಾ ಲದ್ವಾ ಅವರು ಈ ಒಂದು ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗುಸಾ ಪವಾರ್ ಅವರು ಮತ್ತು ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆಯಿಂದ ಸಮಾಜದ ಮಹೇಶ್ ಕಾಶಿನಾಥ್ ಸೋಳಂಕಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈಗ ನಮ್ಮ ಸಂಘದ ಪರವಾಗಿ ಉತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಮಹಿಳಾ ಮಂಡಲದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾವತಿ ಸೋಳಂಕಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ಮೆರವಳಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರು ಆಗಮಿಸಿದ್ದಾರೆ. ಹಾಗೂ ಈ ಪತ್ರಿಕಾ ರಂಗದವರಿಗೂ ಸಹ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ರಾಣೆಬೆನ್ನೂರಿನ ಸಮಾಜದ ನಿರ್ದೇಶಕರಾಗತ್ತ ಬಾಬುಸಾ ಲದ್ವಾ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಕಮಲಕ್ಕ ಭೂತಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಹರಿಹರದ ಸಮಸ್ತ ನಾಗರಿಕರು, ಸಮಾಜ ಬಾಂಧವರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಕುಮಾರಿ ಅರ್ಪಿತಾ ಇವರಿಂದ ಪ್ರಾರ್ಥನೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಒಲಿದು ಬಾ ಬೆಳಗಿ ಬಾ ಒಲಿದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಅಕ್ಕರಿಯಾಕಾರ ಮೈ ಕಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರಿಯಾಕಾರ ಮೈ ಕಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನೆಲೆದು ಬಾ ಒಲಿದು ಬಾ ನೆಲೆದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳಿಯೋತ್ತ ಹರುಷ ವರ್ಷ ಸುರಿಸುತ್ತ ಬಾ, ಇಳಿಯೋತ್ತ ಹರುಷ ವರ್ಷ ಹರಿಸುತ್ತ ಬಾ ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ.
ನೆಲೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಎಂದು ನಮ್ಮನ್ನು ಹರಸು ಹರಸು ಬಾ ಸದಾ ಎಂದು ನಮ್ಮನ್ನು ಹರಸು ಹರಸು ಬಾಬಾ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚಲ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚಲ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು. ಈಗ ಒಂದು ನಮ್ಮ ಹಿತವರ್ಧಕ ಸಂಘದ ಸಭಾಧ್ಯಕ್ಷರಾಗಿ ವಹಿಸಿರ್ತಕ್ಕಂಥ ತುಳಸಿನಾಥ್ ರಾಜೋಳಿಯವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಅದು ತಪ್ಪಾಗಿತ್ತು, ಕ್ಷಮಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮೈಲಾಲಿಂಗ್ಸ ಕಾಟುವೆಯವರು ಕ್ಷತ್ರಿಯ ಜಗತ್ ಪತ್ರಿಕೆ ಸಂಪಾದಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸುವ ಕಾರ್ಯಕ್ರಮ ಉದ್ಘಾಟಿಸುವುದು. ನಂತರ ಭಾರತ್ ಮಾತಾ ಶಾಸ್ತ್ರಾಜ ಮಹಾರಾಜ ಆಮೇಲೆ ಸರಸ್ವತಿ ನಮ್ಮ ಪೂಜ್ಯ ಇವರಿಗೆ ಪುಷ್ಪಾರ್ಚನೆ. सोमवंश शात्र सोमवंश सहस्रार्जुनानु सोमवंश सहस्रार्जुनानु सोमवंश आकाशराजनुवंश श्रीरामचन्द्रनुवंश कार्तिवीरार्जुननुवंश सहस्रार्जुननु क्षत्रियवंश क्षत्रियनुराजनुवंश आदिशक्तियु अवतर वंश खरु सोमवंश क्षात्र सोमवंश सहस्रार्जुनानु सोमवंश सहस्रार्जुनानु सोमवंश कावेरी गोदावरिनु गंगानु कृष्णनु पानी मलप्रभानु भीमनु पानी ತುಂಗಾನು ಭದ್ರನು ಪಾನಿ ಸಬಿ ಗಾವನು ಏಕಚ ಪಾನಿ ಆದಿಶಕ್ತಿನು ತೀರ್ಥನು ಪಾನಿ ಖರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಕೋಲಾರ ಸೋಲಾಪುರ ನಾಸಿಕ ಕೊಲ್ಲಾಪುರ ಬೆಳಗಾವ ಮಾಲೆಗಾವ ಮುಂಬೈನು ಭಾರಿ ನಾವ ದೂರ ದೂರತಿ ಮಿಳೇನು ವಂಶ ಆದಿಶಕ್ತಿನು ಅವತರನು ವಂಶ ಹರು ಸೋಮವಂಶ ಕ್ಷಾತ್ರ ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ ಸಹಸ್ರಾರ್ಜುನನು ಸೋಮವಂಶ. ಧನ್ಯವಾದ. ಈಗ ಸಂತಾಪ ಸೂಚಕ ಸಭೆ. ನಮ್ಮ ದೇಶದ ರಕ್ಷಣೆಗಾಗಿ ಮಡಿದಂಥ ಸೈನಿಕರಿಗೆ, ನಮ್ಮನ್ನು ಅಗಲಿದ ಹೆಸರಾಂತ ಗಾಯಕರಿಗೆ, ನಮ್ಮನ್ನು ಅಗಲಿದ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿ 1 ನಿಮಿಷಗಳ ಕಾಲ ಮೌನಾಚರಣೆ.
ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ಭಾಷಣ. ಶ್ರೀಮತಿ ಜಯಶ್ರೀ ಎಂ ಚೌಧರಿ, ನಿವೃತ್ತ ಪ್ರಾಂಶುಪಾಲರು, ಮಂಗಳೂರು. ಇವರು ವಿದ್ಯಾರ್ಥಿಗಳಿಗೆ ಮುಂದೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವರು. ಇಂದಿನ ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ SSK ಸಮಾಜದ ಹಿರಿಯ ಕಿರಿಯ ಬಂಧುಗಳೇ ಮತ್ತು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಿರುವಂತಹ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹರಿಹರ ನನ್ನ ಅಜ್ಜಿ ಊರು. ಮೆಹರ್ವಾಡೆ ಕುಟುಂಬದ ಅಂದರೆ ನಾಗೋಸ ವಿರೂಪಾಕ್ಷಸ ಮೆಹರ್ವಾಡೆ ನನ್ನ ಅಜ್ಜ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸಲು ಇಚ್ಛೆ ಪಡ್ತೇನೆ. ನಮ್ಮ SSK ಸಮಾಜದ ಹಿತವರ್ತಕ ಸಂಘದವರು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಒಂದು ತುಂಬ ಸತ್ಕಾರ್ಯ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳಿಗೆ ಒಂದು ಮಾತು, ಮಾರ್ಕ್ಸ್ಗಳನ್ನು ಗಳಿಸುವುದೇ ಒಂದು ಸಾಧನೆ ಅಲ್ಲ. ಮಾರ್ಕ್ಸ್ಗಳನ್ನು ಗಳಿಸಿ ಆದಮೇಲೆ ಅದನ್ನು ನೀವು ಮುಂದಿನ ಪೀಳಿಗೆಯವರಿಗೆ ಅದನ್ನು ನೀವು ಇನ್ಸ್ಪೈರ್ ಮಾಡಬೇಕು. ನಿಮ್ಮ ಸಾಧನೆ ಮುಂದಿನ ಪೀಳಿಗೆಯವರಿಗೆ ಇನ್ಸ್ಪೈರ್ ಆಗಬೇಕು. ಅದೇ ರೀತಿ ನೀವು ವಿನಯವಂತರಾಗಿ ನೀವು ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನೋದು ನನ್ನ ಇಚ್ಛೆ. ಈ ಒಂದು ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಅವರ ಪೋಷಕರ ಹಾಗೂ ಅವರ ಗುರುಗಳ ಪರಿಶ್ರಮವೂ ತುಂಬ ಇದೆ. ಅವರ ಪರಿಶ್ರಮವಿಲ್ಲದೆ ನಿಮ್ಮ ಈ ಸಾಧನೆ ಅಪೂರ್ಣವಾಗಿರ್ತಾ ಇತ್ತು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಅವರ ಪೋಷಕರಿಗೂ ಹಾಗೂ ಅವರ ಗುರುಗಳಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸಲು ಇಚ್ಛೆ ಪಡ್ತೇನೆ. ಜಾಸ್ತಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿಲ್ಲ ನನ್ನ ಹೆಸರೇ ಯಾಕೆ ಮೊದಲು ಹೇಳಿದರೋ ಗೊತ್ತಿಲ್ಲ. ಐ ವಾಸ್ ಥಿಂಕಿಂಗ್ ದ ಲಿಸ್ಟ್ ಆಫ್ ಅಂದರೆ ತುಂಬ ಜನ ಇದ್ದಾರೆ, ನನ್ನ ಟರ್ನ್ ಬರೋದು ಇನ್ನೂ ಸುಮಾರು ಹೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರು ನಾವು ತುಂಬ ಸಮಯವನ್ನು ತೆಗೆದುಕೊಂಡ್ರೆ ಐ ಥಿಂಕ್ ಬಂದಿರುವಂಥ ಆಹ್ವಾನಿತರಿಗೆ ಸ್ವಲ್ಪ ಬೇಸರ ಆಗ್ಬೋದು. ಯಾಕಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತುದಿಗಾಲಲ್ಲಿದ್ದಾರೆ. ನಮಗೆ ಯಾವಾಗ ಸನ್ಮಾನಕ್ಕೆ ನಮ್ಮ ಹೆಸರು ಕರೀತಾರೆ, ನಾವು ಯಾವಾಗ ಸ್ಟೇಜ್ ಮೇಲೆ ಹೋಗ್ತೇವೆ, ಇಟ್ ಇಸ್ ಅ ಗ್ರೇಟ್ ಫೀಲಿಂಗ್. ಸ್ಟೇಜ್ ಮೇಲೆ ಬಂದು ಒಂದು ನಾವು ಇಷ್ಟು ವಯಸ್ಸಾದರೂ ಕೂಡ ನಮಗೆ ಯಾರಾದರೂ ಒಂದು ಬೆನ್ನು ತಟ್ಟಿದರೆ ನಾವು ಈಗಲೂ ಸಹ ತುಂಬ ಸಂಭ್ರಮಿಸ್ತೀವಿ. ಒಂದು ಹೊಗಳಿಕೆ ಮಾತಾಗಲಿ, ಹೌದಲ್ವಾ? ಹಾಗೆ ನೀವೆಲ್ಲ ಕಾಯ್ತಾ ಇರ್ತೀರ. ನಾನು ಜಾಸ್ತಿ ಹೊತ್ತು ಮಾತನಾಡೋದಿಲ್ಲ. ನಿಮ್ಮ ಒಂದು ಸಾಕಷ್ಟು ಇಲ್ಲಿ ವಿದ್ಯಾರ್ಥಿಗಳೇ ಇರೋದ್ರಿಂದ ನಿಮಗೆ ಒಂದು ಕಿವಿ ಮಾತು. ದಿಸ್ ಈಸ್ ದ ರೈಟ್ ಏಜ್ ಟು ಡ್ರೀಮ್. ಅಂದರೆ ಕನಸು ಕಾಣಲು ಇದೇ ಯೋಗ್ಯವಾದ ಸಮಯ. ಕನಸುಗಳು ಅಂದರೆ ಎಂಥ ಕನಸು? ಮುಂದಿನ ಭವಿಷ್ಯ ಒಂದು ಉಜ್ವಲವಾಗಿರಬೇಕು ಅನ್ನೋವಂಥ ಒಂದು ಕನಸು. ಆ ಕನಸನ್ನು ನನಸಾಗಿಸಲು ನೀವು ಪಡುವ ಪರಿಶ್ರಮ ಇದು ತುಂಬ ಮುಖ್ಯ. ಸುಮ್ಮನೆ ಕನಸು ಕಾಣೋದಲ್ಲ, ಅದಕ್ಕಾಗಿ ನೀವು ಪರಿಶ್ರಮ ಪಡಬೇಕು. ಆ ಪರಿಶ್ರಮನ ನೀವು ಸಂಭ್ರಮಿಸಬೇಕು. ಮತ್ತು ಮುಂದಿನ ಪೀಳಿಗೆಗೆ ಅದು ಒಂದು ಇನ್ಸ್ಪೈರೇಷನ್ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಪರಿಶ್ರಮ ಪಡಬೇಕು ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳಲು ಇಚ್ಛೆ ಪಡ್ತೇನೆ. ಮತ್ತು ನಮ್ಮ ಒಂದು SSK ಸಮಾಜ ತುಂಬ ಒಳ್ಳೆ ಕಾರ್ಯ ಮಾಡ್ತಾ ಇದೆ. ನಾನು ಮೋಸ್ಟ್ಲಿ 1987ನಲ್ಲಿ ಐ ಫಿನಿಶ್ಡ್ ಮೈ MSc ಇನ್ ಕೆಮಿಸ್ಟ್ರಿ. ಮೋಸ್ಟ್ಲಿ ಆ ಕಾಲದಲ್ಲಿ ತುಂಬ ಬೆರಳೆಣಿಕೆ ಹುಡುಗಿಯರಂತೂ ಓದಿದ್ದು ಅಲ್ಲೊಂದು ಇಲ್ಲೊಂದು ಮಾತ್ರ ಕೇಳ್ತಾ ಇದ್ವಿ. ಈಗಂತೂ ವಿದ್ಯಾರ್ಥಿಗಳ ಸಂಖ್ಯೆ ಐ ಹರ್ಡ್. ನನ್ನ ಚಿಕ್ಕಪ್ಪ ಮನೋಹರ್ ಸಹ ಸೋಳಂಕಿಯವರು ಅವರು ಹೇಳ್ತಾ ಇದ್ರು ಸುಮಾರು 87 ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂತ. ತುಂಬ ಖುಷಿಯಾಯಿತು. ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿನಿಯರು ತುಂಬ ಓದ್ತಾ ಇದ್ದಾರೆ ಅಂತೆ. ಮತ್ತೊಂದು ಏನು ನಾನು ಗಮನಿಸಿದ್ದು ಅಂತ, ವಿದ್ಯಾರ್ಥಿಗಳಿಗಿಂತ ಹುಡುಗಿಯರು ಜಾಸ್ತಿ ಓದ್ತಾ ಇದ್ದಾರೆ ಅಂತ. ಹೌದಾ? ಹುಡುಗಿಯರು ಸ್ವಲ್ಪ ಜಾಸ್ತಿ ಓದ್ತಾ ಇದ್ದಾರೆ. ಹುಡುಗರು ಏನು ಗೊತ್ತಾ, ನೀವು ಓದಿದ ತಕ್ಷಣ ಅದೇ ಫೀಲ್ಡಲ್ಲೇ ಕೆಲಸ ಮಾಡಬೇಕಂತ ಇಲ್ಲ. ಯು ಕ್ಯಾನ್ ಡೂ ಯುವರ್ ಬಿಸ್ನೆಸ್. ಬಟ್ ನೀವು ಕಲ್ತಿರೋ ವಿದ್ಯೆ ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಖಂಡಿತ ಅದು ಉಪಯೋಗಕ್ಕೆ ಬಂದೇ ಬರ್ತದೆ. ಎಜುಕೇಷನ್ ಇಸ್ ಎ ಮಸ್ಟ್. ವಿದ್ಯಾವಂತರಾಗಬೇಕು, ಜಾಸ್ತಿ ಓದಬೇಕು, ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗಬೇಕು ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ನಾನು ಒಂದು ಅಂದರೆ ನಮ್ಮ ಹಿತವರ್ಧಕ ಸಂಘಕ್ಕೆ ಇದು ಒಂದು ಟ್ಯಾಗ್ ಲೈನ್ ಆಗಬೇಕು ಅಂತ ಬಯಸ್ತೀನಿ. ಏನಂತಂದರೆ, ಪ್ರತಿಭೆಯನ್ನು ಗೌರವಿಸೋಣ, ನಿಮ್ಮ ಪರಿಶ್ರಮವನ್ನು ನಾವು ಸಂಭ್ರಮಿಸೋಣ, ಅದೇ ರೀತಿ ನಿಮ್ಮ ಭವಿಷ್ಯವನ್ನು ನಾವು ಪ್ರೇರೇಪಿಸೋಣ ಅಂತ ಈ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಸ್ರಾರ್ಜುನ್ ಮಹಾರಾಜ್. ಹರಿಹರದ SSK ಹಿತವರ್ಧಕ ಸಂಘದವರು ಈ ರೀತಿಯಾದ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಹಾಗೂ ಪುರಸ್ಕಾರ ಪಡೆದಂತಹ ವಿದ್ಯಾರ್ಥಿನಿಯರು ಮುಂದಿನ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗಬೇಕೆಂದು ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಿದಂಥ ಶ್ರೀಮತಿ ಜಯಶ್ರೀ ಎನ್ ಚೌಧರಿ ಇವರಿಗೆ ಧನ್ಯವಾದಗಳು. ಈಗ ಶ್ರೀ ಅಮರ್ ವಿ ಮೆಹರ್ವಾಡೆ ಸಣ್ಣದು ಲೆಕ್ಕ ಪರಿಶೋಧಕರು, ಇವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಲಿದ್ದಾರೆ. नमस्कार सभ्यों सोमवंश सहस्रार्जुन क्षत्रिय हितवर्धक संघ हरिहर आज ना ये प्रतिभा पुरस्कार एक कार्यक्रम ने आयला शशिकुमार मेहरवाडे होंदे सभी हिरियर पदाधिकारी होंदे आणि सभी आयला विद्यार्थी विद्यार्थिनी होंदे आणि तो ना माय बाप होंदे सभ्य होंदे मारो नमस्कार. आज नो ये कार्यक्रम हमें वाचेला आणि कष्ट पडेला शोरावनो तो प्रतिभानं हमें रिकग्नाइज करेगा तोने आगळ प्रोत्साह करेगा तोने ते प्रोत्साह ते आगळ आणि वाचन दे आगळ एक नाव कमाडन दे केम बोली ते उद्देश थी एक हमार समाज थी एक कार्यक्रम करायचे इथे सभी कार्यक्रम पासळ पडी के सभी करेला रावने सभ्योने एक धन्यवाद हमारकडे थी. आता ना छोरा आता तुम्ही पुरस्कार कर्या मार्क्स शॉर्ट काढ्या. इज दिस द एंड? व्हॉट डू यू थिंक? आज तुम्हें एक 10th स्टँडर्ड होऊन दे, 12th स्टँडर्ड होऊन दे, डिग्री होऊन दे, तुम्ही आज प्रतिभा पुरस्कारासाठी तुम्ही श्रम पड्या आणि तुम्हारं नाव लया. इज दिस द एंड और द स्टार्ट? हाऊ तुमने कळावते काय का तर जीवनमा आई तुमने एक स्टेपिंग स्टोन आता वाचा हमारो नाव आता आई केम बोली का तुम्ही आगळ जरा तुम्ही दिल्लू पड्या तुमने कोण भी नहीं देखता नहीं. आज हूँ ये परिस्थिति आव्हान आज मारू नाव ह्या आव्हान हमारा आजा आजीन तोनू ये गाव ती अशी तोनू ते कष्ट पडिकन ते तोनू श्रम ती आणि हमारा श्रम ती ते असं तेने आज हमारो ह्या परिस्थितीचे आणि तवा ती आज तुझ्या श्रम पडले तो अयो केम बोली का आज मैंने बोला तो असे तो ये तीनसाठी काशी तुम्ही आज का कष्ट पडायचं. दिस इज नॉट द एंड, दिस इज जस्ट अ बिगिनिंग. तुम्ही आगळ बी तुम्हारं नाव कमाट नको तर तुम्ही एव्हरी टाईम एव्हरी स्टेप यू हॅव टू स्ट्रगल. लाईफ इज नॉट इझी. हांव तुमने आता आगळ आता एक शिक्षण करताच आगळनं तुम्ही 3 टिप्स आय विल गिव यू फॉर युअर फ्युचर टू बी सक्सेसफुल. एक, तुम्ही कवा थोडी शिक्षण छोडता नाही, कवा तुम्ही वाचन छोडता नाही, तर कवा बी तुम्ही अपडेट असायचे तुम्ही आगळ असाच. हांव वाचवायचे म्हणे सभी गोष्टी केन तुम्ही कवा कळल्या तवा ती तुम्हारो डाउनफॉल चालवोच. सो नेवर स्टॉप लर्निंग. वेन पीपल आस्क मी हाऊ ओल्ड आर यू, I tell I am just 24 with 24 years experience because I am still a learner. That's what I believe. Second important thing, आज तुम्ही कोणतं तर परिस्थिती मसंद आहे आगळ गैकन तुम्ही कमाडान चालू करच. पैको कमाडानं मट्टू नव्हे आता पैको कमाडात ते खाऊ तिने उराडात ते खाऊ आणि ते पैकोनं समाजनासाठी आणि हमारसाठी श्रम पडेला होते मी ते खाऊ उपयोग कराच. तरी बी तुम्ही याद राखले ना आम्ही एक लेवल ती नेक्स्ट उन्नत लेवलने गया बस ती समाजने आणि हमने पोषण करायला होणे आणि सपोर्ट करायला होणे इसरे तर तिने व्हॅल्यू असतो नाही. तुम्ही का कमाडे तर बी व्हॅल्यू नाही. तो विकन तुम्ही का करायचं आगळ तुम्हारा अम्मादाना होऊन दे, तुम्हारा फॅमिली होऊन दे आणि तुम्हारा समाज होऊन दे ताई जतीन लीकन चालू काय ना ताई एक विनंती मार. आणि थर्ड इम्पॉर्टंट थिंग, आज तुम्ही एक लेवल ती सक्सेस है आज जीवनमा प्रतिसरी तुमने सक्सेस मिळतो नाही. कोणता की एक टाइम ने कोणता की परिस्थिती में तुमने सोल अनुभवनी पड़सी. देर मे बी अ फेल्यूर बट निस्तु सोल ने हमें अनुभवसन तवड़ शक्ति नवे एक हमने गेलू नवे सोल ही तर भी हमें अंत तिने शक्ति असनो हमने ते डाइजेस्ट कर लेकिन आगळ पडान एकदा पडायलाटने हमें मारो काय बा जीवन केम बोले कि जवान नवे लई जनाव नहीं प्रॉब्लम. आता कवडा की जना एस्पेशली CA कैटेगरी में बोलू चाहूँ हाऊ CA चे रँक स्टुडंट इकन CA नवच ते CA में एकदम पास होता नाही. कसा का तर CA नो पासिंग पर्सेंटेज अराउंड 10 to 15%. 100 जना लेके ना 10 ते 15 जना तोड़ू पास होच. ते पास लेने का तर बाकी 85 मेंबर्स आर नॉट शाणा नहीं केन का दे नवे ते हमें फेल आके बोली का कवडा की जना मानसिक ही के ना सुसाइड कर लेना रही. सो दिस शुड नॉट कम. हमें निस्तु प्रतिसरी हमें गेलो एकत नमे सोल है तर भी तिने खाऊ अनुभव नो युअर फेल्यूर शुड बी अ स्टेपिंग स्टोन फॉर सक्सेस. कसान हमें सोते हैं हमें कसान हमने अनुभव से असोल अनुभव से तिने का करनो तिना पासळ तुम्ही वर्क करिकन श्रम करता आगळ पडनो. सोल गेलो इज अ पार्ट ऑफ युअर लाईफ. युअर विन अँड लॉस इज अ पार्ट ऑफ लाईफ.
हाउ यू टेक फर्दर इज वॉट इज युअर सक्सेस. सो हांवें बोलता हांवें मारो ಭಾಷಣ ಮುಗಿಸೋಣಕ್ಕೆ आणि ಮಾಯಬಾಪನ ಏಕ್ ಮಾರು ಟಿಪ್ಪಣಿ ಮಕ್ಕಳನ್ನು ಆಸ್ತಿಯನ್ನಾಗಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡಿದೆ ಎಂದು ಹೇಳಿದಂಥ ಶ್ರೀ ಅಮರ್ ವಿ ಮೆಹವಾಡಿ ಅವರಿಗೆ ಧನ್ಯವಾದಗಳು. ಶ್ರೀ ಕೊಟ್ರೇಶ್ ಆರ್ ಮೆಹವಾಡಿ ಅವರು ಒಂದು 4 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. बोलो सहस्त्रार्जुन महाराज की जय, बोलो जगदंबा माता की. आज SSK समाजाला सभी जण हरिहरमध्ये हमारा शशिकुमार वी मेहरवाडे तो मायना नाव ती श्री लक्ष्मीबाई मेहरवाडे वासुदेवसा मेहरवाडे એવું નાવથી તમને પ્રતિભા પુરસ્કારનો કાર્યક્રમ છે એલી સંતોષનો વિષય છે. કશાંકત્ર અમારા સમાજોमध्ये ते बोल्या 105 विद्यार्थी फर्स्ट क्लास अँड डिस्टिंक्शन पास ಯಾಕೆ बोल्या 105 असा ना 600-700 गरम 106 107 105 कत्र ऑलमोस्ट सभी जन हरिहर मन्ना विद्यार्थी लई भारी ಶಿಕ್ಷಣमध्ये आगळचे की कना बंचे एवढं सगळे आगळ अवता कत्र तिने प्रोत्साह देवाना तुम्हारे गावामध्ये मट्टा दानी बटायचं शशिकुमार वी मेहरवाडे हमारा SSK समाजना अध्यक्ष है. ऐसा एक मट्टा महान व्यक्ती तुम्हारे गावामध्ये छे, तुमने सपोर्ट करता कत्र तुम्ही सगळे लई पूर्ण करायचं की ना तुमने सपोर्ट देवाना इट्स वेरी मस्त तुम्हारा एक हे छे की ना तुम्ही सगळे आगळ भविष्यामध्ये मट्टा तुम्ही बी हो मट्टा माणूस होचं, तुम्ही बी तरुण आणि प्रतिभा पुरस्कार द्यायचं अगर तुम्ही भी मोठा लोक व्हायचं. बट तुम्ही याद राखीली हो की आय एम टेलिंग दिस टू यंग पीपल दटावने बोलतो बाळावने प्रतिभा पुरस्कार लेणारावने तुम्ही भी प्रतिभा पुरस्कार अगळे एक दिवस आम्ही भी हमारे ऐसा कवन वयस्समध्ये आम्ही भी छोरांनी देवाचं की ना मनमध्ये प्रतिज्ञा करलो हे अगळ कंटिन्यू करता जो अगळ वत्ते उत्साहिक छोरावने सपोर्ट करो, समाजने ಬೆಳೆಸಾಡೋ. SSK समाजનું नाव तुम्हार नाव माय बापનું नाव एकदम ऊपर आने करो. एजुकेशन खाली एजुकेशन करता करता टाइम एजुकेशन एम बरती नोकरी मिळणे के भी ಒದ್ದಾಡ नको. एजुकेशन ना जते ना व्हायला स्किल्स डेव्हलप करो, स्किल्स हाउ टू लीड द लाईफ. आता एक कोणकी इंजिनिअरिंग सोडायचं इंजिनिअरिंग तिने इलेक्ट्रॉनिक्स इंजिनियर व्हायचं तिने सेमी कंडक्टर गोत नाही ट्रान्सफॉर्मर कत्र गोत असतो तिने गप्पच वाची पासी छोड्या असंच त्याच्या जरा स्किलना ॲक्टिव्हिटीज बी शिकणं जीवनकरान शिकणं कत्र दे हॅव टू वर्क इन इंडस्ट्रीज. सगळी जण ITI करिकन इंजिनिअरिंग असताना इंजिनिअरिंगमध्ये डायरेक्ट सब्जेक्ट असायचं 56 सब्जेक्ट वाचिकन इंजिनिअरिंग म्हणून डॉक्टर म्हणून कत्र 6 years वाचणं 10 years वाचणं सभी भी लाइक कष्ट मेहनत छे. तुम्हारो विचार तुम्हारो स्टडीज कड़े असणं जास्ती मोबाइल में टाइम वेस्ट ना करनो, जास्ती तुम्हारो ज्ञान यू शुड नॉट स्पेंड योर टाइम विथ अदर थिंग्स कद्रे वयरलेस मोबाइल गूगल रगड़ मिळायचं ಎಂಡ್ಲೆಸ್ ಇನ್ಫಿನಿಟಿ ಕೊನೆ ಇಲ್ಲದಷ್ಟು ಸಿಗುತ್ತದೆ ಗೂಗಲಲ್ಲಿ. ಸಭೆ भी ढूंढान जरूर नहीं छे. तुमने का रिलेटेड छे तीनों एक सब्जेक्टना ಬಗ್ಗೆ एक्सपर्टाइज इकन ते एक्सपर्टाइज तुम्ही लाईफमध्ये लीड करली कन डेव्हलप इकन नाव कर लेવાનું एक मारो विचार છે. અને એ કાર્યક્રમને એલને મને લઈ ખુશી છે. આ સ્ટાર્ટિંગ અને સભ્યને ધન્યવાદ બોલનો લાસ્ટને બોલતો છે. ವೇದಿಕೆ ઉપર ઉપસ્થિત સભ્ય ગણ્યાતિ ગણ્યવನ್ನೇ મારો નમસ્કાર. અને हे असलेल्या प्रत्येक मायबापांना बी कोट्रेश मेहरवाडे राणेबेन्नूर नमस्कार. थैंक यू सर. हाँ राणेबेन्नूर SSK समाजना अध्यक्ष है, हमारा स्टेट अध्यक्ष बोलता बोल के ना बोलतो. ಧನ್ಯವಾದಗಳು ಸರ್. ಈಗ ಸಂದೀಪ್ H ಭೂತೆ ಅವರಿಂದ 4 ಮಾತು. सभ्यने नमस्कार. सोमवंश सहस्रार्जुन क्षत्रिय हितवर्धक संघ हरिहर ಇವನ ಆಶ್ರಯಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀಬಾಯಿ ವಾಸುದೇವ್ ಮೆಹರವಾಡೆ ಅವರ ಹೆಸರಿನಲ್ಲಿ ಶೇಷ್ಕುಮಾರ್ मेहरवाड़ी ಅವರು ಸಹಕಾರದೊಂದಿಗೆ ITI कॉलेज में प्रतिभा पुरस्कार हमी ल्या छे. ये कार्यक्रम अध्यक्ष तुलसीदास एन गौरवान्वित तुलसीदास एन राजोली
तैतरीत गौरवान्वित हमारा अध्यक्ष राज्याध्यक्ष शेष कुमार मेरवाड़े ಅವರೇ आणि गौरवान्वित हमारा हरियाणा अध्यक्ष शेष कुमार ಶ್ರೀನಿವಾಸ್ ಎಸ್ ಮೇರ್ವಾಡೆ ಅವರೇ ಹಾಗೂ ಮೋತಿಲಾಲ್ ಚೌಧರಿ ಹಾಗೂ ಗೌರವಾನ್ವಿತ ಶ್ರೀಮತಿ ಜಯಶ್ರೀ ಚೌಧರಿ ಹಾಗೂ ನರೇಂದ್ರ ಮಿಸ್ಕಿನ್, ಕೊಟ್ರೇಶ್ ಮೇರ್ವಾಡೆ, ಗಿರಿಧರ್ ಮೇರ್ವಾಡೆ, ಮೋಹನ್, ಡಾಕ್ಟರ್ ಎನ್ ಮೋಹನ್ ಮೇರ್ವಾಡೆ, ಪರಶುರಾಮ್ ಕಾಟ್ವೆ ಅವರೇ, ಶ್ರೀಮತಿ ರೂಪಾ ಕಾಟ್ವೆ ಅವರೇ ಹಾಗೂ ಶ್ರೀಮತಿ ಶೋಭಾ ಮೇರ್ವಾಡೆ ಅವರೇ ಹಾಗೂ हमारा उत्साही युवा ಮಿತ್ರರೇ, ಮಹಿಳಾ ಸಂಘದ ಎಲ್ಲ ಸದಸ್ಯರೇ ಹಾಗೂ ನಮ್ಮ ಮಾಧ್ಯಮ मित्ररे, आई का कार्यक्रम ये हमील्याच आई वेरी ब्यूटीफुल कार्यक्रम. सभी युवकों ने एक हुम्मस भरते कार्यक्रम. ये फर्स्ट ऑफ ऑल आई वांट टू कंग्रेचुलेट ऑल द स्टूडेंट्स दोज हु हैव अचीव्ड एंड अवार्ड विनर्स. तुम्ही हमारे समाज वाला तुमने प्रतिभा पुरस्कार देकर ह्याने इसराज कंपनी समझो नको. तुम्हारा पासळ हमारे एस के समाज हुबरीश का मूलिकन हाँ एक वेदिके मुखांतर बोलू आणि अनेक रिक्वेस्ट का तर सभी माय बहनों हेळू जास्ती लेकरों वाचाडो केटलू वाचाडा थोड़ी चोट तेवनो एज्युकेशन प्लेस वेरी इंपॉर्टंट रोल इन लाइफ. ते केटलू वाचच तेवने चोट ते वाचेल तर ते समृद्धी होच, हमार समाज भी समृद्धी होच. तेवून संगट हमार इंडियन बी एक बूस्ट मिळच आणि एज्युकेशन संगट कल्चर भी हमार तेवने रूढी राखो आणि राष्ट्रभक्ती भी रूढी राखो. कल्चर सांग रूढी राखणं तर when education meets culture that generation grows stronger. आणि तुम्ही आता एटलू तुम्हारा फैकल्टी में तुम्हारा एजुकेशन में तुम्हें सभी जना भी एक सिलेबस असच. हमारा एजुकेशन सिस्टम में एक सिलेबस परीक्षा में सिलेबस असच, बट लाइफ ना परीक्षा में आउट ऑफ सिलेबस असच. तिनासाठी तुम्ही सभी जना हमारा सभी विद्यार्थी भी हमारा समाजना कार्यक्रम में भागी भी होनो तेवनो एक विचारधारा भी हमने शेयर करनो. सभी विद्यार्थी हमारा समाज ना तुम्ही भागी है बागतर तुम्हारो आइडिया तुम्हारो एक आइडिया तुम्ही शेयर करा बागतर इफ इट इज वेरी गुड विल 100% इम्प्लिमेंट इन अवर समाज. आईच एटलू बोलिकन मारो एकदम वाता मुसाडो छे. आणि लास्ट बट नॉट द लीस्ट हमारे प्रधानमंत्री काल एक स्लोगन बोलिया, जो पढ़ेगा वो सीखेगा वो जीतेगा का बोलिकन. इनसाठी एजुकेशन लई इम्पॉर्टंट है हमारा लाइफ में. एजुकेट हे पसती भी चॅलेंजेस लई मिळच लाइफ में. तुम्ही चॅलेंजेस ने डरो नको. चॅलेंजेस इटसेल्फ क्रिएट्स ऑपॉर्च्युनिटीज. एवढं बोलतो मारो एक दोन वातो मुगसाडी आणि मने दोन वातो करान आस्पद कर दिला हितवर्धक संघाने मारो नमस्कार बोलतो मारे दोन वातो मुगसाडो. ಥ್ಯಾಂಕ್ ಯು. ನಮ್ಮ ಸಮಾಜದ ಜನರಿಗೆ ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯ ಎಂದು ಹೇಳಿದಂಥ ಸಂದೀಪ್ ಭೂತೆ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಶೋಭಾ ವಿ ಮೇರವಾಡೆ ಅವರಿಂದ ಒಂದು 4 ಮಾತು. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಹಿತವರ್ಧಕ ಸಂಘ ಹರಿಹರ ಈ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಆಹ್ವಾನಿತರಿಗೆ, ಚೀಫ್ ಗೆಸ್ಟ್ಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಸಭಿಕರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ ಕೆಲವೊಂದು ವಿಚಾರಗಳನ್ನು ನಾನಿವತ್ತು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಈಸ್ ಮಸ್ಟ್. ಎಲ್ಲರೂ ಹೇಳಿದರು ಎಜುಕೇಷನ್ ನಾನು ಪಡ್ಕೊಂಡೆ, ನಾನೊಬ್ಬನೇ ಪಡ್ಕೊಂಡೆ ಅನ್ನೋದು ಭಾವನೆ ಬೇಡ. ನಮ್ಮಲ್ಲಿರುವಂತಹ ನಾಲೆಡ್ಜನ್ನು ಇತರರೊಡನೆ ಹಂಚಿಕೊಳ್ಳೋಣ.
ನಾವೇನು ಎಜುಕೇಷನ್ ಪಡ್ಕೋತೀವಲ್ಲ ನಮ್ಮೊಂದಿಗೆ ಹೋದರೆ ಅದಕ್ಕೆ ಬೆಲೆ ಇಲ್ಲದಂತಾಗುತ್ತೆ. ಮುಂದಿನ ಪೀಳಿಗೆಗೂ ಅದು ರೀಚ್ ಆಗಬೇಕು. ಅದಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ತುಂಬ ಜನ ನೆರೆದಿದ್ದಾರೆ. ಅವರಲ್ಲಿ ನನ್ನದೊಂದು ಕೋರಿಕೆ, ಯಾವುದೇ ಒಂದು ಟಾಪಿಕ್ ಆಗಿರ್ಬೋದು, ನೀವು ಶಾಲಾ ಕಾಲೇಜುಗಳಲ್ಲಿ ಕಲಿತಿರುವಂತಹ ನಾಲೆಡ್ಜ್ ಆಗಿರಬಹುದು, ನಾನೊಬ್ಬನೇ ಫಸ್ಟ್ ರ್ಯಾಂಕ್ ಬರಬೇಕು. ನಿನ್ನಲ್ಲಿರುವಂತಹ ನಾಲೆಜನ್ನು ಯಾರಿಗೂ ಕದೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿರುವಂತಹ ನಾಲೆಜನ್ನು ಮತ್ತೊಬ್ಬರಿಗೆ ಹಂಚಿದಾಗ ಹಂಚಿದಷ್ಟು ಬೆಳೆಯುವುದು ನಾಲೆಜ್ ಮಾತ್ರ. ನಿನ್ನ ಹತ್ರ ಅಮೌಂಟ್ ಇದೆ, ಅದನ್ನು ಸಂಪೂರ್ಣವಾಗಿ ಹಂಚಿಬಿಟ್ರೆ ನಿನ್ನ ಕೈ ಖಾಲಿ. ಆದರೆ ನಿನ್ನಲ್ಲಿರುವ ನಾಲೆಜನ್ನು ನೀನು ಹಂಚಿದಷ್ಟು ಆ ನಾಲೆಜ್ ನಿನ್ನಲ್ಲಿ ಬೆಳೆಯುತ್ತದೆ. ಇದರ ಜೊತೆಗೆ ಮತ್ತೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಕಾಲೇಜಿನ ಆವರಣದ ಹೊರಗಡೆ ದಾರಿಯುದ್ದಕ್ಕೂ ಸಿಗುವ ಕಟ್ಟೆಗಳ ಮೇಲೆ ನಮ್ಮ ಯುವ ಪೀಳಿಗೆ ಪಬ್ಜಿ, ಫ್ರೀ ಫೈರ್ ಆಡುತ್ತಾ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ. ಮೊಬೈಲು ನೀನು ಯೂಸ್ ಮಾಡ್ದಂಗೆ ಇರುತ್ತೆ. ಅದರಲ್ಲಿ ವಿವಿಧ ಪ್ರಕಾರದ ನಾಲೆಜ್ ಬೆಳೆಸಿಕೊಳ್ಳುವಂತಹ ಅನೇಕ ವಿಚಾರಗಳಿವೆ. ಬಟ್ ಈಗಿನ ಕಾಲದಿನ ಯುವಕರು ಅದನ್ನು ನೋಡೋದಿಲ್ಲ. ಅದನ್ನೇ ನಾವು ಓದ್ತೀವಿ, ಕಾಲೇಜಿಂದ ನೋಟ್ಸ್ ಕಳಿಸಿದ್ದೀವಿ ಅಂತ ಹೇಳಿಬಿಟ್ಟು ಮೊಬೈಲ್ ಇಸ್ಕೊಂಡು ಪಬ್ಜಿ, ಫ್ರೀ ಫೈರ್ ಆಡ್ತಾ ಕೂತ್ಕೋತೀರಾ. ದಯವಿಟ್ಟು ಅದನ್ನು ತಾಯಂದಿರು ಗಮನಿಸಿ ಅವರಿಗೆ ಆ ಒಂದು ದುಶ್ಚಟಕ್ಕೆ ಎಡೆಯಾಗದಂತೆ ನೋಡಿಕೊಳ್ಳಬೇಕು. ಜೊತೆಗೆ ತಾಯಂದಿರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಒಂದು ವಾರದ ಕೆಳಗೆ ಒಂದು ವಾರ ಅಲ್ಲ, 1 ತಿಂಗಳು 2 ತಿಂಗಳ ಕೆಳಗೆ ಇರ್ಬೋದು, ಡಾಕ್ಟ್ರ್ ಹತ್ರ ತೋರಿಸೋದಕ್ಕೆ ಪೇರೆಂಟ್ಸ್ ಬಂದಿದ್ದರು. ಅವ್ರ ಜೊತೆಗೆ 1.5 ವರ್ಷದ ಮಗು ಕೂಡ ಇತ್ತು. ಮಗು ತುಂಬ ಅಳ್ತಾ ಇತ್ತು. ಆ ಮಗುನ ಸುಮ್ಮನಿರಿಸೋದು ಹೇಗೆ? ತಾಯಿ ಮೊಬೈಲಲ್ಲಿ ಒಂದು ಕಾರ್ಟೂನ್ ತೆಗೆದು ಮಗುವಿನ ಕೈಯಲ್ಲಿ ಕೊಟ್ಟು ಕೂಡಿಸ್ಬಿಟ್ಲು. ಕಾರ್ಟೂನ್ ಬಹುಶಃ ಫಸ್ಟ್ ಟೈಮ್ ನೋಡಿರಬೇಕು ಮಗು, 1.5 ಇಂದ 2 ವರ್ಷದ ಮಗು. ಅಲ್ಲಿಂದನೇ ಪೇರೆಂಟ್ಸೇ ಅದಕ್ಕೆ ಆ ಮೊಬೈಲ್ನ ಚಟವನ್ನು ಹಿಡಿಸ್ಬಿಡ್ತಾರೆ. ಅದನ್ನು ಆದಷ್ಟು ತಪ್ಪಿಸಿ. ಜೊತೆಗೆ ಊಟ ಮಾಡಿಸುವಾಗ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂಡಿಸುವುದು ಅದನ್ನು ಅವಾಯ್ಡ್ ಮಾಡಿ. ಆದರೆ ಮೊಬೈಲ್ ಬಳಸಿ ಉಪಯೋಗಿಸಿ ದುರುಪಯೋಗ ಮಾಡಿಕೊಳ್ಳಬೇಡಿ ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ. ಇಲ್ಲಿರುವಂತಹ ಪ್ರತಿಯೊಬ್ಬ ಪ್ರತಿಭಾ ಪುರಸ್ಕಾರವನ್ನು ಪಡೆಯುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್, ಹ್ಯಾವ್ ಅ ಬೆಸ್ಟ್ ಫ್ಯೂಚರ್ ಅಹೆಡ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.